ಅಕ್ಷಯ್ ಅವರೇ, ಈ ವೈಕುಂಠ ಏಕಾದಶಿಯನ್ನ ಯಾಕೆ ಆಚರಣೆ ಮಾಡ್ತಾರೆ ನಿಮಗೆ ಗೊತ್ತಾ? ನಾನು ಅದ್ರ ಬಗ್ಗೆ ಹೇಳೋದಕ್ಕಿಂತ ಇಲ್ಲೇ ಪ್ರಭುಜಿ ಇದ್ದಾರೆ, ಅವ್ರ ಹತ್ರನೇ ಕೇಳೋಣ. ಶೋರ್, ಬನ್ನಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ನಾವು ವೈಕುಂಠ ಏಕಾದಶಿನ ಯಾಕೆ ಆಚರಣೆ ಮಾಡ್ತೇವೆ? ವೈಕುಂಠ ಏಕಾದಶಿ ಅನ್ನೋ ಒಂದು ಹಬ್ಬ ದಕ್ಷಿಣ ಭಾರತದ ಎಲ್ಲ ವಿಷ್ಣು ದೇವಸ್ಥಾನಗಳಲ್ಲೂ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಯಾಕೆ ಅಂದರೆ ಈ ಒಂದು ಪಾವನ ದಿನದಂದು ಒಂದು ಮಹಾನ್ ಶುದ್ಧ ಭಕ್ತ, ನಮ್ಮ ಆಳ್ವಾರ್ ಅನ್ನೋ ಒಂದು ಶುದ್ಧ ಭಕ್ತನು ವೈಕುಂಠಕ್ಕೆ ಮರಳಿದಂಥ ದಿನ. ಈ ನಮ್ಮ ಆಳ್ವಾರು ಎಂಥ ಭಕ್ತರೆಂದರೆ ಅವರ ವೈಕುಂಠದಲ್ಲಿ ಅವರ ಸ್ವರೂಪ ನಾರಾಯಣನ ಪಾದುಕೆ. ಆ ಒಂದು ಪಾದುಕೆಯೇ ಮನುಷ್ಯ ರೂಪದಲ್ಲಿ ಭೂಲೋಕಕ್ಕೆ ಬಂದು ನಾರಾಯಣನ ಮಹಿಮೆಗಳನ್ನು ಕೊಂಡಾಡಲು ಇಲ್ಲಿ ಬರ್ತಾನೆ. ಆ ಒಂದು ಲೀಲೆಗಳನ್ನು ಪರಿಸಮಾಪ್ತಿ ಮಾಡಿ ಅವನು ಮರಳಿ ವೈಕುಂಠಕ್ಕೆ ಹೋದ ದಿನ ಈ ವೈಕುಂಠ ಏಕಾದಶಿ. ಆ ಒಂದು ಭಕ್ತನನ್ನು ಬರಮಾಡಿಕೊಳ್ಳೋದಕ್ಕೆ ಭಗವಂತ ಎಷ್ಟು ಸಂತೋಷದಿಂದ ಆನಂದದಿಂದ ಆ ವೈಕುಂಠ ದ್ವಾರಕ್ಕೆ ಬಂದು ನಮ್ಮಾಳ್ವಾರನ್ನ ಬರಮಾಡ್ತಾರೆ. ಅದೇ ರೀತಿ ಈ ಒಂದು ವೈಕುಂಠ ಏಕಾದಶಿಯ ದಿನದಂದು ಯಾರೇ ಭಕ್ತರು ನಾರಾಯಣನ ದರ್ಶನ ಪಡೆಯಲು ಬಂದರೂ ಅವನನ್ನು ಬರಮಾಡಿಕೊಳ್ಳೋದಕ್ಕೆ ಭಗವಂತ ಸ್ವಯಂ ವೈಕುಂಠ ದ್ವಾರಕ್ಕೆ ಬಂದು ಬರಮಾಡಿಕೊಳ್ತಾನೆ. ಇದೇ ಈ ಒಂದು ವೈಕುಂಠ ಏಕಾದಶಿಯ ಮಹತ್ವ. ಪ್ರಭು, ಮತ್ತೊಂದು ಪ್ರಶ್ನೆ. ನಮಗೆ ಗೊತ್ತಿರೋ ಹಾಗೆ ಏಕಾದಶಿ ಅಂದ್ರೆ ಅದರ ಮಹತ್ವ ಉಪವಾಸ ಮಾಡೋದು. ಆದರೆ ಇದು ವಿಶೇಷವಾಗಿ ವೈಕುಂಠ ಏಕಾದಶಿ. ಉಪವಾಸದ ಜೊತೆಗೆ ನಾವು ಯಾವ ರೀತಿ ಆಚರಣೆಗಳನ್ನ ಮಾಡಬೇಕಾಗತ್ತೆ? ಉಪವಾಸ ಅನ್ನೋ ಪದದ ಅರ್ಥನೇ ಭಗವಂತನಿಗೆ ಹತ್ತಿರದಲ್ಲಿ ವಾಸವಾಗುವುದು. ಭಗವಂತನಿಗೆ ಹತ್ತಿರ ಆಗೋದಕ್ಕೆ ಮಾಡಬೇಕಾಗಿರುವಂಥ ಚಟುವಟಿಕೆಗಳೇನು? ಒಂದು, ಭಗವಂತನ ನಾಮಸ್ಮರಣೆ, ಹರೇ ಕೃಷ್ಣ ಮಹಾಮಂತ್ರದ ನಾಮ ಜಪ ಮಾಡಬಹುದು. ಅದೇ ಅಲ್ಲದೆ ನಿಮ್ಮ ಮನೆಯಲ್ಲೇ ನೀವು ದೇವರ ಪೂಜೆ ಮಾಡಬೇಕು. ದೇವರ ಪೂಜೆ ಮಾಡ್ತಾ ವಿಶೇಷ ಸ್ತೋತ್ರಗಳು, ಮಂತ್ರಗಳನ್ನು ಪಠಣ ಮಾಡ್ಬೋದು. ವೆಂಕಟೇಶ್ವರ ಸುಪ್ರಭಾತ ಇರ್ಬೋದು, ವೆಂಕಟೇಶ್ವರ ಸ್ತೋತ್ರ ಇರ್ಬೋದು, ಬ್ರಹ್ಮ ಸಂಹಿತೆ ಇರ್ಬೋದು. ಇಂಥ ವಿಶೇಷ ಪ್ರಾರ್ಥನೆಗಳನ್ನು ಮಾಡ್ಬೋದು. ಅಷ್ಟೇ ಅಲ್ಲದೆ ಭಗವಂತನ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ನೀಡಿ ವೈಕುಂಠ ದ್ವಾರದಲ್ಲಿ ಅವನ ದರ್ಶನ ಪಡಿಬೋದು. ದರ್ಶನ ಪಡೆದ ಮೇಲೆ ತಾವು ತಮ್ಮ ತನು ಮನಧನದಿಂದ ಯಾವುದೇ ರೀತಿಯಲ್ಲಿ ಸೇವೆ ಮಾಡ್ಬೋದು. ಈ ರೀತಿ ವೈಕುಂಠ ಏಕಾದಶಿಯಂದು ಭಗವಂತ ಶ್ರೀಮನ್ ನಾರಾಯಣನ ಹತ್ತಿರವೇ ವಾಸ ಮಾಡ್ಬೋದು. ಅದು ನಿಜವಾದ ಉಪವಾಸ. ಪ್ರಭು, ಈ ಸ್ಥಳಕ್ಕೆ ವೈಕುಂಠಗಿರಿ ಅಂತ ಕೂಡ ಕರೀತಾರೆ. ಇದಕ್ಕೆ ಆ ಹೆಸರು ಏಕೆ ಬಂದಿದೆ ಅಂಡ್ ಇದರ ಐತಿಹ್ಯ ಏನು? ಇಸ್ಕಾನ್ ಬೆಂಗಳೂರಿಗೆ ಈ ಜಾಗ ದೊರೆತಾಗ ನಮಗೂ ಈ ಸ್ಥಳದ ಮಹಿಮೆ ಗೊತ್ತಿರಲಿಲ್ಲ. ಇಲ್ಲಿ ಒಂದು 2-3 ಭಕ್ತರು ಬಂದು ನೆಲೆಸಿದ್ರು, ಇಲ್ಲಿ ವಾಸ ಮಾಡ್ತಿದ್ರು. ಆಗ ಒಂದು ದಿನ ಅವರಿಗೆ ಕಂಡಿದ್ದೇನೆಂದರೆ, ಇಲ್ಲಿ ಕೆಳಗಡೆ ಒಂದು ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಅಲ್ಲಿಂದ ಒಂದು ಪಲ್ಲಕ್ಕಿಯಲ್ಲಿ ಭಗವಂತನನ್ನು ಉತ್ಸವದಲ್ಲಿ ಕರ್ಕೊಂಡು ಬರ್ತಾ ಇದ್ರು ಈ ನಮ್ಮ ಜಾಗಕ್ಕೆ. ಇಲ್ಲಿ ಒಂದು ಚಿಕ್ಕ ಗುಹೆ ಇತ್ತು, ಆ ಗುಹೆಗೆ ಆ ಪಲ್ಲಕ್ಕಿ ಬರ್ತಾ ಇತ್ತು. ನಮ್ಮ ಭಕ್ತರು ಹೋಗಿ ಅಲ್ಲಿ ಅರ್ಚಕರನ್ನ ಕೇಳಿದಾಗ ಅವರು ಹೇಳಿದ್ರು, ಈ ಒಂದು ಜಾಗ ಬಹಳ ಮಹಿಮೆ ಉಳ್ಳ ಜಾಗ. ಇಲ್ಲಿ ಒಂದು ಗುಹೆ ಇದೆಯಲ್ಲ, ಆ ಗುಹೆಯಲ್ಲಿ ಪಾಂಡವ್ಯ ಋಷಿಗಳು ಕಲಿಯುಗದ ಆದಿಯಲ್ಲಿ ತಪಸ್ಸು ಮಾಡ್ತಿದ್ರು. ಯಾವಾಗ ಅಂದರೆ ಆ ಶ್ರೀನಿವಾಸ ವೆಂಕಟೇಶ್ವರ ತಿರುಪತಿಯಲ್ಲಿ ನೆಲೆಸಿದ್ದಾಗ ಪದ್ಮಾವತಿ ಕಲ್ಯಾಣ ಮಾಡಿಕೊಂಡಾಗ ಅದೇ ಸಮಯದಲ್ಲಿ ಪಾಂಡವ್ಯ ಮನೆಗಳು ಇಲ್ಲಿ ತಪಸ್ಸು ಮಾಡ್ತಿದ್ರು. ತಪಸ್ಸು ಮಾಡಿ ಅವನು ಭಗವಂತನಿಗೆ ಕೇಳಿದ, ನಾನು ನಿನ್ನ ಪದ್ಮಾವತಿ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ನೋಡ್ಲಿಕ್ಕಾಗಿಲ್ವಲ್ಲ, ನನಗೆ ನಿನ್ನ ದರ್ಶನ ಬೇಕು ಅಂತ. ಆಗ ಶ್ರೀನಿವಾಸ ಹೇಳ್ತಾನೆ, ನಾನು ನನ್ನ ಕಲ್ಯಾಣದ ನಂತರ ವಸಂತಕ್ಕೆ ಇಲ್ಲಿ ಬಂದು ನಿನಗೆ ದರ್ಶನ ನೀಡ್ತೀನಿ ಅಂತ. ಹಾಗೆ ಭಗವಂತ ಶ್ರೀ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಸಮೇತನಾಗಿ ಇಲ್ಲಿ ವಸಂತಕ್ಕೆ ಬಂದು ವಸಂತ ವಲ್ಲಭರಾಯನಾಗಿ ನೆಲೆಸಿದ. ಅದು ಈ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಕೆಳಗಡೆ ಇದೆ. ಆಗ ನಮಗೆ ಗೊತ್ತಾಗಿದ್ದು ಇದು ವೆಂಕಟೇಶ್ವರ ಸ್ವಾಮಿಯ ಜಾಗ ಅಂತ. ಆದ್ದರಿಂದ ಈ ಜಾಗಕ್ಕೆ, ಈ ಒಂದು ಬೆಟ್ಟಕ್ಕೆ ನಾವು ವೈಕುಂಠಗಿರಿ ಅಂತ ನಾಮಕರಣ ಮಾಡೋದು. ಒಟ್ಟಿನಲ್ಲಿ ಈ ವೈಕುಂಠಗಿರಿಗೆ ಬಂದರೆ ವೈಕುಂಠದಲ್ಲಿರುವಂತಹ ಶ್ರೀನಿವಾಸನ ದರ್ಶನ ಸಿಕ್ಕ ಹಾಗೆ ಸಿಗುತ್ತೆ. ಆದರೆ ವೈಕುಂಠ ಏಕಾದಶಿ ಆಗಿದೆ, ಇಲ್ಲಿ ವಿಶೇಷವಾಗಿ ಯಾವ ರೀತಿಯ ಆಚರಣೆಗಳು, ಪೂಜೆಗಳು ಸಲ್ಲುತ್ತವೆ? ವೈಕುಂಠ ಏಕಾದಶಿಯಂದು ಬೆಳಗ್ಗೆ 5:15 ರಾಜಗೋಪಾಲ ಸ್ವಾಮಿ ರುಕ್ಮಿಣಿ ಸತ್ಯಭಾಮಯ್ಯರನ್ನ ಪಲ್ಲಕ್ಕಿ ಉತ್ಸವದಲ್ಲಿ ವೈಕುಂಠ ದ್ವಾರಕ್ಕೆ ಕರ್ಕೊಂಡು ಹೋಗ್ತಾರೆ. ವೈಕುಂಠ ದ್ವಾರದಲ್ಲಿ ಅವರನ್ನು ಸ್ಥಾಪಿಸುವುದೇನೆ ವೈಕುಂಠ ದ್ವಾರ ಪೂಜೆ ಆಗುತ್ತೆ. ಆವಾಗಿನಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಭಗವಂತ ಭಕ್ತರನ್ನೆಲ್ಲ ದ್ವಾರದಲ್ಲೇ ಬರಮಾಡಿಕೊಂಡು ದರ್ಶನ ಪಡ್ಕೊಡ್ತಾನೆ. ಅಷ್ಟೇ ಅಲ್ಲದೆ ಅವತ್ತು ರಾಜಲಕ್ಷ್ಮಿ ಪದ್ಮಾವತಿಗೆ ಕುಂಕುಮಾರ್ಚನೆ ಸೇವೆ, ಶ್ರೀನಿವಾಸ ಕಲ್ಯಾಣೋತ್ಸವ 2 ಬಾರಿ, ಬೆಳಗ್ಗೆ 11 ಗಂಟೆಗೆ, ಸಂಜೆ 5 ಗಂಟೆಗೆ, ಹಾಗೂ ಬರುವ ಭಕ್ತರಿಗೆಲ್ಲರಿಗೂ ಪ್ರಸಾದ ವಿತರಣೆ, ನಾಮಜಪದ ಅವಕಾಶ ಹಾಗೂ ವಿವಿಧ ಕಲಾವಿದರಿಂದ ಸಂಗೀತ ಸೇವೆ. ಈ ರೀತಿ ಬಹಳ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿಯನ್ನು ಆಚರಿಸ್ತೀವಿ. ಈಗ ಆಫೀಸ್ಗೆ ಹೋಗಿ ಬರುವಂಥ ಎಷ್ಟು ಹೊತ್ತುವರೆಗೂ ದೇವಸ್ಥಾನ ಅವತ್ತಿನ ದಿನ ತೆಗೆದಿರುತ್ತೆ? ಎಲ್ಲಿವರೆಗೂ ಬರಬಹುದು?
ಬೆಳಗ್ಗೆ 5:30ಗೆ ದೇವಸ್ಥಾನ ತೆರೆಯುತ್ತೆ. ಆವಾಗಿನಿಂದ ಸುಮಾರು 11:30 ರಾತ್ರಿವರೆಗೂ ದೇವಸ್ಥಾನ ತೆರೆದೇ ಇರುತ್ತೆ ದರ್ಶನ ಪಡೆಯುವಾಗ.